ಶ್ರೀ ನಂಜುಂಡೇಶ್ವರ ನೆಲೆಸಿರುವಂತ ಜಾಗ ಅಂದ್ರೆ ನಂಜನಗೂಡಿಗೆ ನಾನು ಹೋಗ್ತಾ ಇದ್ದೀನಿ ಬೆಳಗ್ಗೆನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಿಗುವಂತ 130 ರೂಪಾಯಿಗೆ 6 ಗಂಟೆಗೆ ಕೊಡುವಂತಹ ಮಟನ್ ಬಿರಿಯಾನಿ ತಿನ್ನಲು ನಾನು ಹೋಗ್ತಾ ಇದ್ದೀನಿ. ನಾನು ಹೋಗೋ ತನಕ ಮಟನ್ ಬಿರಿಯಾನಿ ರೆಡಿ ಆಗಿತ್ತು. ಇಲ್ಲಿ ಮಾಡುವಂತ ಬಿರಿಯಾನಿನ ಬರೀ ಸೌದೆ ಒಲೆಲೆ ಮಾಡ್ತಾರೆ ಗುರು, ಯಾಕಂದ್ರೆ ತುಂಬಾನೇ ಟೇಸ್ಟ್ ಆಗಿ ಬರ್ಲಿ ಅನ್ಬಿಟ್ಟು ಅಣ್ಣವರು ಅವರ ತಾತನ ಕಾಲದಿಂದನೂ ಇದನ್ನ ಮಾಡ್ಕೊಂಡು ಬರ್ತಾ ಇದಾರೆ. ನಾನು ಹೋಗಿದ ತಕ್ಷಣ ದಮ್ನೆಲ್ಲ ಹಾಕಿದ್ರು, ಮೊಟ್ಟೆಗಳೆಲ್ಲ ಕುದೀತಾ ಇತ್ತು, ಹಾಗೆ ಮಟನ್ ಕರಿನೆಲ್ಲ ಮಾಡ್ತಾ ಇದ್ರು. ಅಷ್ಟೊತ್ತಿಗಾಗ್ಲೇ 6 ಗಂಟೆ ಆಗಿತ್ತು. ಇನ್ನೇನು ಸರ್ವ್ ಮಾಡೋದಕ್ಕೆ ಅವರು ರೆಡಿ ಮಾಡಿದ್ರು. ನಾವೇನ್ ಮಾಡಿದ್ವಿ ಅಂದ್ರೆ 7 ಪ್ಲೇಟ್ ಬಿರಿಯಾನಿನ ತಗೊಂಡು ಬಾಡಂತೂ ಸಕ್ಕತ್ತಾಗಿ ಬಂದಿತ್ತು ಗುರು. ಸಕ್ಕತ್ತೆ ಮುಟ್ಟಿದ್ರೆ ಒಂಥರ ಎಲ್ಲ ಚರ್ವಿ ಎಲ್ಲ ಸಕ್ಕತ್ತಾಗಿತ್ತು. ಊಟ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ನಾವಂತೂ ಕಾಲ್ ಸೂಪು ಮತ್ತೆ ಬಿರಿಯಾನಿ ತಗೊಂಡ್ವಿ. ಬಿರಿಯಾನಿ ಅಂತೂ ತುಂಬಾ ತಿನ್ನೋದಕ್ಕೆ ಚೆನ್ನಾಗಿತ್ತು. ಈ ಕಾಲದಲ್ಲಿ 130 ರೂಪಾಯಿಗೆ ಯಾರು ಗುರು ಮಟನ್ ಬಿರಿಯಾನಿ ಕೊಡ್ತಾರೆ? ಆದ್ರೆ ಇಲ್ಲಿ ಕೊಡ್ತಾರೆ ಗುರು, 3-4 ಪೀಸ್ಗಳನ್ನ ಮಟನ್ ಬಿರಿಯಾನಿ ಹಾಕ್ತಾರೆ. ಜನ ಅಂತೂ ತುಂಬಾನೇ ಬರ್ತಾರೆ 6 ಗಂಟೆಗೆ. ನೀವೇನಾದ್ರೂ ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೇಕಾದ್ರೆ ನಂಜನಗೂಡಿನ ಭಾರ್ಗವಿ ಥಿಯೇಟರ್ ಅಂದ್ರೆ ಡಬಲ್ ಥಿಯೇಟರ್ ಆಪೋಸಿಟ್ ಬರುತ್ತೆ, ಜೀರೋ ಕ್ರಾಸ್ ಅಂತ ಇದೆ. ಆ ರೋಡ್ ಅಲ್ಲಿ ಬಂದ್ರೆ ಸ್ವಲ್ಪ ದೂರಕ್ಕೆ ಈ ಲೊಕೇಶನ್ ಬರುತ್ತೆ. ಬಂದು ಇಲ್ಲಿಗೆ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ ಬಿರಿಯಾನಿ.